ಎಲ್ಲರಿಗೂ ನಮಸ್ಕಾರಗಳು. ನಾನು ಈಗ ಮಾಘ ಪುರಾಣ ಮತ್ತು ಅದರಲ್ಲಿ ಬರುವಂತಹ ರಥಸಪ್ತಮಿಯ ಕುರಿತಾಗಿ ನಿಮಗೆ ಹೇಳಲಿಕ್ಕಿದ್ದೇನೆ. ಮಾಘ ಪುರಾಣ ಇದು ಒಂದು ಪುರಾಣ ಅಂದರೆ 10 ಲಕ್ಷಣಗಳನ್ನು ಒಳಗೊಂಡಿರಬೇಕಾಗ್ತದೆ. ಆ ಎಲ್ಲ ಲಕ್ಷಣಗಳು ಈ ಪುರಾಣದಲ್ಲಿವೆ. ಅದಕ್ಕಾಗಿ ಇದನ್ನು ಮಾಘ ಪುರಾಣ ಅಂತ ಹೇಳಿದ್ದಾರೆ. ಇದು ಈಶ್ವರನು ತನ್ನ ಹೆಂಡತಿ ಗಿರಿಜೆಗೆ ಹೇಳಿದಂತಹ ಪುರಾಣ ಆಗಿದೆ. ಹಾಗಾಗಿ ಇದು ಬಹಳ ಪ್ರಚಲಿತದಲ್ಲಿದೆ. ಇದರ ಮಹಿಮೆಯೂ ಅಷ್ಟು ಮಹತ್ವದ್ದೇ ಆಗಿದೆ. ಈ ಮಾಘ ಪುರಾಣ 30 ಅಧ್ಯಾಯಗಳನ್ನು ಒಳಗೊಂಡಿದೆ. ಬೇರೆ ಬೇರೆ ಪ್ರಕಾಶನದವರ ಪುಸ್ತಕಗಳು ನಿಮಗೆ ಮಾರ್ಕೆಟ್ನಲ್ಲಿ ಲಭ್ಯ ಇರ್ತವೆ. ನಾನು ತಗೊಂಡಿರೋದು ಶ್ರೀ ಗಣೇಶ್ ಪ್ರಕಾಶನ ಇವರ ಪುಸ್ತಕ. ಅಂದರೆ ಮಾಘ ಸ್ನಾನ ಮಾಡೋದು ಅಂದರೆ ಈ ಪುಸ್ತಕವನ್ನು ತಗೊಂಡು ಡೈಲಿ ಬೆಳಿಗ್ಗೆ ಸೂರ್ಯೋದಯದ ಒಳಗೆ ತಂಪಾದ ನೀರಿನ ಸ್ನಾನ ಮಾಡಿ, ಅಂದರೆ ತಣ್ಣೀರಿನ ಸ್ನಾನ, ಅದರಲ್ಲೂ ನದಿ ಅಥವಾ ಕೆರೆಗಳಲ್ಲಿ ಅಂದರೆ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ಹೆಚ್ಚು ಪ್ರಶಸ್ತ ಅಂತ ಇದರಲ್ಲಿ ಹೇಳಿದ್ದಾರೆ. ಆದರೆ ಆರೋಗ್ಯ ತೊಂದರೆ ಇದ್ದವರು ಒಂದು ತಂಬಿಗೆ ಎಷ್ಟಾದರೂ ನೀರನ್ನು ತಂಪಾದ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಬಿಸಿ ನೀರನ್ನು ಸ್ನಾನ ಮಾಡಬಹುದು ಅಂತಲೂ ಉಲ್ಲೇಖ ಮಾಡಿದ್ದಾರೆ. ಈ ಸ್ನಾನವನ್ನು ಮಾಡುವಾಗ ಕೇವಲ ಮೈ ತೊಳೆದುಕೊಳ್ಳುವುದು ಅಂತಲ್ಲ, ಅಥವಾ ನೀರಿನಲ್ಲಿ ಮೈ ತೊಳ್ಕೊಳ್ಳೋದು ಅಂತಲ್ಲ. ನಮ್ಮ ಶರೀರ ಪಂಚೇಂದ್ರಿಯಗಳಿಂದ ಕೂಡಿರುವಂಥ ಶರೀರದಲ್ಲಿ ನಾವು ಎಲ್ಲದರಲ್ಲೂ ಬೇರೆ ಬೇರೆ ಇಂದ್ರಿಯಗಳಿಂದಲೂ ಪಾಪಗಳನ್ನು ಮಾಡ್ತೇವೆ, ಅಂದರೆ ತಪ್ಪುಗಳನ್ನು ಮಾಡ್ತೇವೆ. ಇದು ಕಲಿಯುಗ ಅಲ್ವಾ? ಕಲಿಯುಗದಲ್ಲಿ ಮಾಡೋದು ಹೆಚ್ಚಿಗೆ, ತಪ್ಪಿನ ಕೆಲಸವೇ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ನಾವು ಅಂತಹ ತಪ್ಪು ಅಂದರೆ ಪಾಪದ ಕೆಲಸವನ್ನು ಎಷ್ಟೋ ಮಾಡಿರ್ತೇವೆ. ಅದನ್ನು ಸುಲಭವಾಗಿ ಆ ಪಾಪವನ್ನು ಪರಿಹರಿಸಿಕೊಳ್ಳಲಿಕ್ಕೆ, ಅಂದರೆ ಪಾಪಗಳನ್ನು ಕ್ಷಯಿಸಲಿಕ್ಕೆ, ಕಡಿಮೆ ಮಾಡಿಕೊಳ್ಳಿಕ್ಕೆ ನಮಗಿರುವಂತಹ ಅತ್ಯಂತ ಸುಲಭೋಪಾಯ ಅಂದರೆ ಮಾಘ ಸ್ನಾನ ಅನ್ನುವುದು ವಾಡಿಕೆಯಲ್ಲಿದೆ. ಪುರಾಣದಲ್ಲೂ ಹಾಗೆ ಹೇಳಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು, ಯಾಕೆಂದರೆ ನಾವು ಮನುಷ್ಯ ಜೀವಿಗಳು, ಬುದ್ಧಿಜೀವಿಗಳು ಅಂದಮೇಲೆ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕು ತಾನೆ. ಸೊ ನಾವು ಮಾಘ ಸ್ನಾನವನ್ನು ಮಾಡಬೇಕು. ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ನಾನು ಹೇಳಿದಂತೆ ನಿಮಗೆ ಹೇಳಿದ್ನಲ್ಲ, ಮಾಘ ಪುರಾಣದಲ್ಲಿ ಹೇಳಿದಂತೆ ಹಾಗೆ ಬೆಳಗಿನ ಜಾವನೇ ಮಾಡಬೇಕು. ಮಾಡಿದುವಾಗ ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ನಾವು ಮಹಾವಿಷ್ಣು, ನಿನ್ನ ಪ್ರೀತ್ಯರ್ಥವಾಗಿ ನಾನು ಮಾಘ ಸ್ನಾನವನ್ನು ಮಾಡ್ತಾ ಇದ್ದೇನೆ. ನಾನು ಮಾಡುವಂತಹ ಪಾಪಗಳೆಲ್ಲ ಕ್ಷಯಿಸಲಿ ಅಂತ ಅವನಿಗೆ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಸ್ನಾನ ಮಾಡಬೇಕು. ಹಾಗೆ ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಅಂದರೆ ನಮಗೆ ಯಾವುದೇ ನದಿ ಹೋಗಿ ಸ್ನಾನ ಮಾಡಲಿಕ್ಕಾಗದೇ ಇದ್ದರೂ ಕೂಡ ನಾವು ಮಾಡುವಂತಹ ನೀರಿನಲ್ಲಿ ಆ ಪವಿತ್ರ ನದಿಗಳ ನೀರಿನ ಬಲ ಬರಲಿ, ನಮ್ಮ ಪಾಪಗಳು ಹಾಗೆ ತೊಳೆದು ಹೋಗಲಿ ಅಂತ ಸ್ಮರಿಸ್ಕೊಂಡು ಸ್ನಾನ ಮಾಡಬೇಕು. ಈಗ ಸ್ನಾನ ಮಾಡಿ ಶುಚಿರ್ಭೂತರಾದವರು ಈಗ ರಥಸಪ್ತಮಿ 25/1/26 ಬಂದಿದೆ. ಆ ದಿನ ನಾವು ಬೆಳಿಗ್ಗೆನೇ ಬೇಗ ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಮುಂಚೆ ಶುಚಿರ್ಭೂತರಾಗಿ ಸ್ನಾನ ಮಾಡುವಾಗ ಎಲ್ಲ ದಿವಸದಲ್ಲೂ ಅಲ್ಲ, ರಥಸಪ್ತಮಿ ದಿನ ಒಂದು ಮಂತ್ರನೂ ಇದೆ, ಅದಕ್ಕೊಂದು ಪದ್ಧತಿನೂ ಇದೆ. 7 ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕಾಗ್ತದೆ. ಒಂದು ಎಲೆಯನ್ನು ತಲೆ ಮೇಲೆ, 2 ಎಲೆಗಳನ್ನು 2 ಭುಜಗಳ ಮೇಲೆ, ಮತ್ತೆರಡು ಎಲೆಗಳನ್ನು 2 ಮೊಣಕಾಲುಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಾನ್ಯಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಅಂತ ಹೇಳ್ತಾ ಸ್ನಾನ ಮಾಡಿಕೊಳ್ಬೇಕು. ಸ್ನಾನ ಆಗಿ ಶುಚಿಯಾದ ನಂತರ
ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ಅಂದರೆ ಸಪ್ತಾಶ್ವರಥ ಅಂತಲೇ ಹೇಳ್ತಾರೆ. ಸೂರ್ಯ 7 ಕುದುರೆಗಳ ಮೇಲೆ ಇರುವಂತಹ ರಥದಲ್ಲಿ ಹೋಗ್ತಾನೆ. ಅದಕ್ಕಾಗಿ ನಾವು ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಅಂತ ಹೇಳ್ತೇವೆ. ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡುವಾಗ ಇದನ್ನು ಹೇಳಿಕೊಂಡು ಸೂರ್ಯನಿಗೆ ನಾವು ಕೈ ಮುಗಿದು ಆಮೇಲೆ 12 ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಇದನ್ನು ನಾವು ಮಾಡಬೇಕಾದ್ರೆ ಮನಸ್ಸಿನಲ್ಲಿಯೇ ಪ್ರಾರ್ಥಿಸ್ಕೊಳ್ಬೇಕು. ಸೂರ್ಯದೇವ, ನೀನು ಜಗತ್ತಿಗೆ ತಂದೆಯಂತಿರುವೆ, ನಿನ್ನಿಂದಲೇ ಎಲ್ಲವೂ ಆಗ್ತಾ ಇದೆ. ನಾನು ನಿನಗೆ ನಮಸ್ಕರಿಸುತ್ತಿದ್ದೇನೆ. ನೀನು ನನ್ನ ದೈಹಿಕದಲ್ಲಿ ಅಥವಾ ಮಾನಸಿಕದಲ್ಲಿ ಇರುವಂತಹ ಅನಾರೋಗ್ಯವನ್ನು ತೊಡೆದು ಹಾಕಿ ನಮಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕೊಡು. ನಮ್ಮನ್ನು ಪವಿತ್ರರನ್ನಾಗಿ ಮಾಡು. ನನ್ನ ಪಾಪಗಳು ಕ್ಷಯಿಸಿ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಈ ದಿವಸ ನಾವು ಮುಖ್ಯವಾಗಿ ಅಂದರೆ ಎಕ್ಕದ ಎಲೆಯನ್ನು ಹೇಗೆ ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದೆವೋ ಹಾಗೆ ಎಕ್ಕದ ಹೂವನ್ನು ದೇವರಿಗೆ ಅರ್ಪಿಸಬೇಕು. ಅದರಲ್ಲೂ ಬಿಳಿಯ ಎಕ್ಕವಾದರೆ ಬಹಳ ಶ್ರೇಷ್ಠ ಅಂತ ಪುರಾಣದಲ್ಲಿ ಹೇಳಿದೆ. ಸಾಧ್ಯವಾದರೆ ನಿಮಗೆ ಹತ್ತಿರದಲ್ಲಿ ಸಿಗುವಂತಿದ್ದರೆ ಎಕ್ಕದ ಎಲೆ ಹೂವುಗಳನ್ನು ಉಪಯೋಗಿಸಿ. ಅದು ಸಾಧ್ಯ ಆಗಿಲ್ಲ ಅಂತಾದರೆ ಸಹಜವಾಗಿ ಆದರೂ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡಿ ನಮ್ಮ ಈ ಬುದ್ಧಿಜೀವಿಗಳಾದಂತಹ ಮಾನವ ಜನ್ಮದಲ್ಲಿ ಬಂದ ನಾವು ಆದಷ್ಟು ನಮ್ಮ ಪಾಪಗಳನ್ನು ಕ್ಷಯಿಸಲು ಅಂದರೆ ಇಹಪರದ ಏಳಿಗೆಗೆ ನಾವು ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ಮಾಡಲೇಬೇಕಾಗ್ತದೆ. ಕೇವಲ ನಾನು ಓದಿದೆ, ನಾನು ಹಣವನ್ನು ಗಳಿಸಿದೆ, ನಾನು ಕೀರ್ತಿಯನ್ನು ಗಳಿಸಿದೆ ಅನ್ನೋದಲ್ಲ. ನಮಗೆ ದೈವಿಕವಾಗಿ ಒಳ್ಳೆಯದಾಗಬೇಕು ಅನ್ನೋದನ್ನು ಮನಗಂಡು ನಾವು ಇಂತಹ ಸಣ್ಣ ಸಣ್ಣ ಆಚರಣೆಗಳನ್ನು ತಪ್ಪದೇ ಮಾಡ್ತಾ ಹೋಗಬೇಕು. ನಮ್ಮ ಪೂರ್ವಜರೆಲ್ಲ ಅಂತಹ ಆಚರಣೆಗಳನ್ನು ಬಹಳಷ್ಟು ಇಟ್ಕೊಂಡಿದ್ರು. ಅದಕ್ಕಾಗಿ ಆಗಿನವರೆಲ್ಲ ಚೆನ್ನಾಗಿರ್ತಿದ್ರು ಅನ್ಬೇಕು. ಯಾಕೆಂದರೆ ಕಲಿಯುಗ ನೋಡ್ರಿ, ಈಗ ದಿವಸ ಕಾಲ ಕೆಡ್ತಾ ಹೋಗ್ತದೆ. ಪ್ರಕೃತಿ ವಿಕೋಪಗಳು, ರೋಗ ರುಜಿನಗಳು ಎಲ್ಲ ಹೆಚ್ಚಾಗ್ತವೆ. ಅದರೆಲ್ಲ ನಾವು ಸ್ವಲ್ಪ ದೂರ ಮಾಡ್ಕೋಬೇಕು ಅಂತಂದರೆ ನಾವು ಇಂತಹ ಸಣ್ಣ ಸಣ್ಣ ಚಿಕಿತ್ಸೆಗಳು ಅನ್ನಬಹುದು ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕು. ನಾವು ಹೀಗೆ ಖಂಡಿತ ಮಾಡ್ತಾ ಹೋದರೆ ಧರ್ಮೋ ರಕ್ಷತಿ ರಕ್ಷಿತಃ ಎನ್ನುವಂತೆ ಧರ್ಮ ಕೂಡ ನಮ್ಮನ್ನು ಕಾಯ್ತದೆ. ಹಾಗಾಗಿ ಎಲ್ಲರೂ ತಪ್ಪದೆ ನಾಳೆ ರಥಸಪ್ತಮಿಯ ದಿನ ಇಷ್ಟು ಮಾಡಿಕೊಂಡು ಧನ್ಯರಾಗರಿ ಅಂತ ಹೇಳ್ತಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಧನ್ಯವಾದಗಳು.